ಹಾಯ್ ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಎಲ್ಲ ಮಕ್ಕಳು ಮರಿ ಎಲ್ಲನೇ ಹೊಲ್ತ ಕರ್ಕೊಬತ್ತಾರೆ. ಅದು ಅನಿಲ್ ಕುಮಾರ್ ಯೂಟ್ಯೂಬ್ ಅಕೌಂಟು ಹೇಗೆ ಓಪನ್ ಮಾಡೋದು ಹೇಳಿ ಬ್ರೋ. ಖಂಡಿತ ತಿಳಿಸ್ತೀನಿ. ನೋಡಿ, ಇಲ್ಲಿ ಈರುಳ್ಳಿ ಬಂದು 100 ರೂಪಾಯಿಗೆ 7 kg 6 kg 5 kg ಏನು ಸಕ್ಕತ್ತಾಗವೆ ಅಂತ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಒಂದು ಸ್ವಲ್ಪ ದಿನ ಒಂದು ತಿಂಗಳ ಗಂಟನೆ ಮಡಿಕೋಬೋದು ಒಂದು ಕಡೆ. ಆ ಥರ ಇರ್ತವೆ ಒಳ್ಳೆ ಚೆನ್ನಾಗಿರೋ ಈರುಳ್ಳಿ. ಪಾಪ ಬೆಳೆದಿರುವಂಥವ್ರಿಗೆ ಅದೇನು ಲಾಭ ಸಿಗ್ತದೋ ಏನೋ ಗೊತ್ತಿಲ್ಲ. ಏನು ಇವತ್ತೆಲ್ಲ 20 ರೂಪಾಯಿ 15 ರೂಪಾಯಿ ಅಂತಂದರೆ ಯಾವ ಲಾಭ ಸಿಗಲ್ವೇನೋ ಮೋಸ್ಟ್ಲಿ ಅನ್ಕೋತೀನಿ. ಯಾಕೆಂದರೆ ನಮ್ಮ ಕಡೆ ಯಾರು ಜಾಸ್ತಿ ಈರುಳ್ಳಿನ ಬೆಳೆಯಲ್ಲ. ಮೋಸ್ಟ್ಲಿ ಇದು ಬೇರೆ ಸೈಡು ಜಾಸ್ತಿ ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಅನ್ಕೋತೀನಿ ಬೆಳೆಯೋದು. ಇರಲಿ, ಯೂಟ್ಯೂಬ್ ಅಕೌಂಟ್ ಬಗ್ಗೆ ಆಮೇಲೆ ಇನ್ನೂ ಸ್ನೇಹಿತರು ಕಮೆಂಟ್ ಮಾಡೋರೆ ಪೂರ್ತಿ ಅದನ್ನು ಮಾಹಿತಿನ. ಫೇಸ್ಬುಕ್ಕೇನೋ ಕಮೆಂಟ್ ಮಾಡೋರು ಫೇಸ್ಬುಕ್ ಬಗ್ಗೆನೂ. ಫೇಸ್ಬುಕ್ಕು ಇಟ್ಕೊಂಡಳಂತೆ, ಯೂಟ್ಯೂಬು ಕಟ್ಕೊಂಡಳಂತೆ. ಫೇಸ್ಬುಕ್ಕು ತುಂಬ ರೀಲ್ಸ್ ಇದ್ದಾವೆ. ಕಂಪ್ಲೀಟು ಫೇಸ್ಬುಕ್ಕು ತುಂಬ ರೂಲ್ಸ್ ಇದ್ದಾವೆ. ಕಂಪ್ಲೀಟ್ ಓನ್ ಕಂಟೆಂಟ್ ಇರಬೇಕು. ಸತ್ಯ ಒಟ್ಟಿನಲ್ಲಿ ಇವರು ಮಾಡಿರೋ ಕಮೆಂಟು 100ಕ್ಕೆ 100 ಸತ್ಯ. ಓನ್ ಕಂಟೆಂಟೇ ಮಾಡಬೇಕು. ಅಲ್ಲಿ ಸಾಂಗ್ ಹಾಕಿದ್ರು ದುಡ್ಡು ಬರಲ್ಲ. ಸಾಂಗ್ ಹಾಕಿದ್ರು ಏನು ಮಾಡ್ತಾರೆ ಅಂದರೆ 20% ನಮಗಂತೆ, 80% ಆ ಮಾಲೀಕರಿಗಂತೆ. ಆ ಸಾಂಗ್ ಏನು ಪ್ಲೇ ಆಗುತ್ತೆ, ಎಲ್ಲ ಸಾಂಗು ಆ ಥರ ಇರಲ್ಲ, ಕೆಲವೊಂದು ಸಾಂಗ್ಗೆ ಆ ಥರ ಇರುತ್ತೆ, ಅವ್ರಿಗಂತೆ ಆ ಥರ ಇರುತ್ತೆ. ಅದಕ್ಕೋಸ್ಕರ ಲಿಪ್ಸಿಂಕ್ ಮಾಡಿದ್ರೆ ಸಾಂಗ್ಗೆ ಯಾವುದೇ ರೀತಿ ಒಂದು ಜಾಸ್ತಿ ಅಮೌಂಟು ತೆಗಿಯೋಕ್ಕಾಗಲ್ಲ. ಕೆಲವೊಂದು ಕಾಮಿಡಿ ಮ್ಯೂಸಿಕ್ ಆದರೂ ಕೂಡ ಅದು ಓನಾಗಿ ನಾವು ಮಾಡಿಸ್ಕೊಂಡಿರೋದೇ ಆದರೆ ಆಗುತ್ತೆ. ಇಲ್ಲ ಅಂತಂದ್ರೆ ಕಾಪಿ ರೈಟ್ಸು ಈ ಥರ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಇವರು ಈ ಥರ ಕಮೆಂಟ್ ಮಾಡಿರೋದು. ಓನ್ ಕಂಟೆಂಟ್ ಇರಬೇಕು. ಈಗೇನು ನಾವು ಹಿಂಗೆ ಮಾತಾಡ್ತಾವನ ಬಿಟ್ನಾ ಇಷ್ಟೇ ಮುಗೀತು. ಎಲ್ಲ ಎಂತೆಂಥ ಆಟ ಆಡ್ತಾರೆ ಗೊತ್ತಾ. ಅಲ್ಲಿ ಅರ್ನಿಂಗ್ ರುಚಿ ನೋಡಿರೋರು. ಬೇಸಿಕಲಿ ಒಂದು ಸಿಂಪಲ್ಲಾಗಿ ಮಾತುಕತೆ ಮಾತಾಡುವಂಥದ್ದು, ಕಂಟೆಂಟ್ ಮಾಡುವಂಥದ್ದು ಓಕೆ ಒಪ್ಕೋತೀನಿ. ನಾನು ಅಂತ ತುಂಬ ವೀಡಿಯೋಸ್ ನೋಡಿದ್ದೀನಿ. ಇನ್ನು ಕೆಲವರು ಅಬ್ಸರ್ವ್ ಮಾಡಿ ಬೇಕಾರೆ ಹಿಂಗೆ ಈರುಳ್ಳಿಯ ತೋರಿಸ್ಬಿಟ್ಟು ಬೆಳ್ಳುಳ್ಳಿ ಹೇಗಿದೆ ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಗೊತ್ತಾ? ಆ ಫೋಟೋಗೆ ಅಯ್ಯೋ ನನ್ನ ಮಗನೇ ಇದು ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಈರುಳ್ಳಿ ಅಂತ ಕಮೆಂಟ್ ಮಾಡಲಿ. ಕಮೆಂಟ್ ಬಾಕ್ಸಲ್ಲಿ ಅವರವರೇ ಕಿತ್ತಾಡಲಿ. ಯಾರು ಕಿತ್ತಾಡಿದ್ರೆ ಅವ್ನಿಗೇನೋ ಫೋಟೋ ವ್ಯೂಸ್ ಬಂದರೆ ಸಾಕು, ಒಳ್ಳೆ ದುಡ್ಡು ಬರ್ತದೆ. ಬೇಕು ಅಂತಲೇ ಮಾಡೋದು. ಲೇಡೀಸೇ ಆಗಿರ್ಬೋದು, ಜೆಂಟ್ಸೇ ಆಗಿರ್ಬೋದು. ಆಮೇಲೆ ಹುಚ್ಚುರು ಥರ ಆಡೋದು, ಭಯಂಕರ ಹುಚ್ಚುರು ಥರ ಆಡೋದು. ಆಮೇಲೆ ಅಶ್ಲೀಲವಾಗೆಲ್ಲ ಮೇಲೆ ಕೆಳಗೆಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡೋದು ವ್ಯೂಸ್ ಬರಲಿ ಅಂತ. ಬೇರೆ ಸೆಕ್ಸ್ಯುಲಿ ಮಾತಾಡೋದು ರೀತಿಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಮಾಡೋದೇ ರೀಚ್ ಆಗಲಿ ಅಂತ. ಅದು ರೀಚ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಬಟ್ ನಾವು ಹೆಂಗೆ ಮಾಡ್ಬೇಕು ಹಂಗೆ ಮಾಡೋದು. ಅಂದ್ರೆ ನಮ್ಮ ಇದು ಎಲ್ಲ ಸರಿ ಇಲ್ಲ, ನಾನು ಸರಿ ಅಂತ ಎಲ್ಲ ಹೇಳ್ತಾ ಇರೋದು. ಅಂದ್ರೆ ನಾವು ಈ ಥರ ವೀಡಿಯೋ ಮಾಡಿ ಅಭ್ಯಾಸ. ಅದಕ್ಕೋಸ್ಕರ ನಾವು ಈ ಥರ ಒಂದು ನಾರ್ಮಲಾಗಿ ವೀಡಿಯೋ ಮಾಡುವಂಥದ್ದು. ಇನ್ನು ಕೆಲವರು ಕಂಟೆಂಟ್ ಮಾಡ್ತಾರೆ, ತುಂಬ ಸಖತ್ತಾಗಿ ಕಂಟೆಂಟ್ ಮಾಡ್ತಾರೆ, ಅವು ಚೆನ್ನಾಗೇ ಇರ್ತವೆ. ಇನ್ನು ಕೆಲವರು ಬೇಕು ಅಂತಲೇ ವಿಚಿತ್ರವಾಗಿ ಆಡ್ತಾರೆ. ಯಾಕೆ ಆಡ್ತಾರೆ ಅಂತಂದರೆ ಅವ್ರು ಅಲ್ಲೇ ದುಡ್ಡನ್ನು ರುಚಿ ನೋಡಿರ್ತಾರೆ. ಇವತ್ತು ಒಂದು 10,000 ಎತ್ಕೊಂಡ್ರೆ ನೆಕ್ಸ್ಟ್ ಮಂತ್ ಒಂದು 20,000 ಬರಲಿ, 30,000 ಬರಲಿ, 50,000 ಬರಲಿ, 1,00,000 ಎತ್ತಮ್ಮ ಅಂತ $22-25 ಕೊಡ್ತಿದ್ದು. ಒಂದು ವಿಡಿಯೋ ಓಡಿದ್ರೆ $25 ತನಕನೂ ಡಾಲರ್ ಕೊಡ್ತಿದ್ದು. $25 ಒಂದು ಎಮ್ಗೆ ಫೇಸ್ಬುಕ್ಕಲ್ಲಿ ಮಾಡೋಕ್ಕಾಗತ್ತಾ? ಈ ಯೂಟ್ಯೂಬ್ಗೂ ಫೇಸ್ಬುಕ್ಕು ಎಷ್ಟು ವೇರಿಯೇಷನ್ ಐತೆ ಗೊತ್ತಾ? ಇತ್ತು ಈಗಿಲ್ಲ, ಆಗಿತ್ತು. ಈಗ ಮ್ಯಾಕ್ಸಿಮಮ್ಮು ಒಂದು 5 ಬರ್ಬೋದು ಅನ್ಕೋತೀನಿ. 1 ಮಿಲಿಯನ್ ವೀಡಿಯೋ ರೀಚ್ ಆಯಿತು ಅಂತಂದರೆ $5 ಬರ್ಬೋದು. ಅವನ್ನೆಲ್ಲ ನೀರು ಸ್ಟಾಪ್ ಮಾಡೋ, ಹೋಗು, ಸೌಂಡು ಪಳ್ಳೋ ಅಂತ ಕೇಳ್ತದೆ. ರೈಟ್ ಹೇಳ್ತಾ ಇರಬೇಕು. $5 ಬರುತ್ತೆ ಈಗ. ಆಗ 25 ಈಗ 5 1 ಮಿಲಿಯನ್ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡಾಕ್ಬಿಟ್ಟವ್ರೆ ಫೇಸ್ಬುಕ್ಕಲ್ಲಿ ಆಗ. ಬಟ್ ಇವಾಗ 5 ಈಗ ನಮ್ಮದು ಬಿಡಿ, ನಮ್ಮದು 5 ಅಲ್ಲ, ಒಂದು 4 ಆಣೆನೂ ಇಲ್ಲ, ಹಂಗಾಗೋಗೈತೆ. ಬಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೆಂಗೆ, ಕೆಲವರು ಫೇಸ್ಬುಕ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತಲೂ ಕೆಲವ್ರು ಹೇಳ್ತೀನಿ. ಓನ್ ಕಂಟೆಂಟೇ ಇರಬೇಕು. ಅವ್ರು ಹೇಳ್ದಿರುವಂಗೆ ಫೇಸ್ಬುಕ್ ಹಾಕಬೇಕು ಅಂದ್ರೆ ಓನ್ ಕಂಟೆಂಟೇ ಇರಬೇಕು. ಅದು $1 ಬರಲಿ, $10 ಬರಲಿ, $50 ಬರಲಿ, ಓನ್ ಕಂಟೆಂಟ್ ಆಗಿರಬೇಕು. ಅದು ಸತ್ಯ ಒಪ್ಕೋತೀನಿ. ಫೇಸ್ಬುಕ್ ಹ್ಯಾಕ್ ಆಗುತ್ತೆ, ಅದು ಏನಾಗುತ್ತೋ ಗೊತ್ತಿಲ್ಲ. ಹ್ಯಾಕ್ ಆಗುತ್ತೋ ಏನಾಗುತ್ತೋ, ಇಲ್ಲ ನಂತರ ಮಾನಿಟೈಸೇಷನ್ ಸಸ್ಪೆಂಡೇ ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯೂಟ್ಯೂಬ್ ಬೆಸ್ಟು ಅಂತ ಹೇಳವ್ರೆ. ಯೂಟ್ಯೂಬಲ್ಲಿ ಅಲ್ಲಿ ಏನೇ ತೊಂದರೆ ಆದ್ರೂ ಜಿಮೇಲ್ ಮುಖಾಂತರ ಬಗೆಹರಿಸ್ಕೋಬೋದಂತೆ. ಕಾಪಿ ರೈಟ್ಸ್ ಸ್ಟ್ರೈಕು 3 ಥರ ಆಪ್ಷನ್ಸ್ ಆಯ್ತಂತೆ. 3 ಸಲ ಕಾಪಿ ರೈಟ್ಸ್ ಬಂತು ಅಂತಂದರೆ 3 ಮಂತ್ಸ್ ಒಳಗಡೆ ಅಕೌಂಟು ಡೆಡ್ ಆಗಿ ಹೋಗುತ್ತಂತೆ. ಏನೂ ಬರ್ನಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ವಂತೆ ಯೂಟ್ಯೂಬಲ್ಲಿ. ಆದರೆ ನಾನು ಹೇಳ್ತೀನಿ, ಯೂಟ್ಯೂಬ್ಗಿಂತ ಫೇಸ್ಬುಕ್ಕು ಒಳ್ಳೆ ಅರ್ನಿಂಗ್ ಮಾಡುವಂಥ ಪ್ಲ್ಯಾಟ್ಫಾರ್ಮು ಆಗಿತ್ತು, ಈಗಲೂ ಅಷ್ಟೇ. ಬಟ್ ಈಗ ನನಗೆ ಸ್ಟಾಪ್ ಆಗೈತೆ ಅರ್ನಿಂಗು.
ನಾನು ಆ ಸ್ಟಾಪ್ ಆಗೋಕ್ಕೂ ಮುಂಚೆ ಹೇಳಬೇಕು ಅಂದರೆ ಫೇಸ್ಬುಕ್ಕು ಯೂಟ್ಯೂಬ್ಗೂ ಹೋಲಿಕೆ ಮಾಡಬೇಕಂತಂದರೆ ಯೂಟ್ಯೂಬು ತುಂಬ ಕಷ್ಟ, ಫೇಸ್ಬುಕ್ಕೇ ತುಂಬ ಈಸಿ. ಯಾಕೆ ಅಂತ ಹೇಳೋಣ, ಯೂಟ್ಯೂಬಲ್ಲಿ ಪ್ರತಿದಿನ 15ರಿಂದ 20 ನಿಮಿಷ 10 ನಿಮಿಷ 5 ನಿಮಿಷ ವೀಡಿಯೋ ಮಾಡ್ತಾನೆ ಇರಬೇಕು, ಆಗ್ತಾನೆ ಇರಬೇಕು. ಲಾಂಗ್ ವಿಡಿಯೋ ರೀಲ್ಸಲ್ಲಿ ಏನೂ ಪ್ರಯೋಜನ ಇಲ್ಲ. ನನಗೆ ಎಷ್ಟೈತೆ ಗೊತ್ತಾ, ಒಂದು ತಿಂಗಳಿಗೆ $10 ಐತೆ. ಒಂದು ತಿಂಗಳಿಗೆ ರೀಲ್ಸಿಂದ $10 ಐತೆ ಯೂಟ್ಯೂಬಲ್ಲಿ. ಅದೇ ವೀಡಿಯೋಸ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ರೆ, ಅಷ್ಟೇ ವೀಡಿಯೋಸ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು $200-300 ಇರ್ತದೆ. ರೀಲ್ಸಲ್ಲಿ ದುಡ್ಡು ಮಾಡ್ಕೋಬೋದು. ಇಲ್ಲಿ ಲಾಂಗ್ ವೀಡಿಯೋನೇ ಮಾಡಬೇಕು. ಈ ಥರ ಹಿಂಗೆ ಕುತ್ಕೊಂಡು ಲಾಂಗ್ ವೀಡಿಯೋನೇ ಮಾಡಿ ದುಡ್ಡು ಮಾಡಬೇಕು ಯೂಟ್ಯೂಬಲ್ಲಿ. ಫೇಸ್ಬುಕ್ಕು ತುಂಬ ಈಸಿ, ಬಟ್ ಇರಲಿ, ಅದಕ್ಕೋಸ್ಕರ ಇವರು ಯಾರೋ ಅನುಭವಿಸ್ತಾರೆ ಇರಬೇಕು ಮೋಸ್ಟ್ಲಿ. ಡೋಂಟ್ ಅದೇನೋ ಇವರು ಹೆಸರು ನನಗೆ ಇಂಗ್ಲೀಷಲ್ಲಿ ಐತೆ ಗೊತ್ತಾಯಿಲ್ಲ. ಓಕೆ, ಥ್ಯಾಂಕ್ ಯು ಕೆಂಪಣ್ಣ, ಸೂಪರ್ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗಳಿಗೆ ಸ್ಫೂರ್ತಿ. ಹೊಲ್ದತ್ರ ಒಂದು ವಿಡಿಯೋ ಮಾಡಿದೆ ಯೂಟ್ಯೂಬು ಫೇಸ್ಬುಕ್ಗೆ ಅರ್ನಿಂಗ್ ಬಗ್ಗೆ A to Z ನನಗೇನು ಗೊತ್ತಾ ಅದೆಲ್ಲ ಹೇಳ್ಬಿಡ್ತೀನಿ. ಅಕೌಂಟ್ ಕ್ರಿಯೇಟ್ ಮಾಡೋದು ಅಷ್ಟೇ, ಕ್ರಿಯೇಟ್ ಮಾಡೋದು, ಅದು ಮಾನಿಟೈಸೇಷನ್ನು ಆನ್ ಆದಮೇಲೆ ಅದಕ್ಕೇನೆಲ್ಲ ಫಿಲಪ್ ಮಾಡಬೇಕು ನನಗೆ ಎಷ್ಟು ಗೊತ್ತೋ ಅಷ್ಟು ಪೂರ್ತಿ ಹೇಳ್ಬಿಡ್ತೀನಿ. ಗೊತ್ತಿರುವಂಥದ್ದು ತಿಳ್ಕೊಬಿಟ್ರೆ ನಾನು ಪೂರ್ತಿ ಹೇಳ್ಬಿಡ್ತೀನಿ. ಪಾಪ ಯಾರಿಗಾರು ಬೇರೆಯವ್ರಿಗೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಪುಟ್ಟ ಹಳ್ಳಿ ಜೀವನ್ ಅವರು ಕಾಮೆಂಟ್ ಮಾಡಿರೋದು, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಕೆಂಪಣ್ಣ, ಒಳ್ಳೆ ವೀಡಿಯೋ ಮಾಡ್ತಾಯಿರಿ. ಖಂಡಿತ ಅದು ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಎಂತೆಂಥವ ವೀಡಿಯೋ ಮಾಡೋಕ್ಕಾಗಲ್ಲ. ಹಿಂಗೆ ಆದಷ್ಟು ಮಾಹಿತಿ ಅದು ಬಿಟ್ಟರೆ ಹೊಲ ಇದನ್ನು ತೋರಿಸ್ಬೋದು, ಇಲ್ಲಾಂದರೆ ಯಾವ್ದಾರು ಫಂಕ್ಷನ್ಗೆ ಹೋಯ್ತಾ ಇರೋದು ಅಷ್ಟೇ. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಸ್ವಾಮಿ ಥ್ಯಾಂಕ್ ಯು ಬ್ರದರ್. ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿದ್ದೆ ಅಣ್ಣ, ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ನಿಮ್ಮ ವ್ಲಾಗ್ ಮಾಡಿದ ಮೇಲೆ ಯಾರು ನಿಮ್ಮ ರೀತಿ ಸತ್ಯ ಹೇಳಲ್ಲ, ಅದಕ್ಕೆ ಮಂಡ್ಯ ಜನ ಗ್ರೇಟ್ ಅನ್ನೋದು. ಪ್ರೌಡ್ ಟು ಬಿ ಮಂಡ್ಯ ಹುಡುಗಿ ಅಂತೆ. ದಿವ್ಯಾ ಧ್ರುವಿ ಏನೋ ಐತೆ ಅವರು ಮಾಡೋರೆ. ಇಲ್ಲ, ಎಲ್ಲರೂ ಒಳ್ಳೆಯ ಜನಗಳೇ. ನನಗೆ ಅಂದರೆ ಹೇಳ್ದಂಗೆ ನನಗೆ ಮಾಹಿತಿ ನನಗೇನು ಗೊತ್ತಿರ್ತದೋ ಅದನ್ನು ಹಂಗೆ ಟಕ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಯೂಟ್ಯೂಬು ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಓದಿದ್ನಲ್ಲ ಅದು ಹೇಳ್ಬೇಕು ಅಂತಂದರೆ, ಡೈಲಿ ಇದೇ ಥರ ವೀಡಿಯೋ ಮಾಡಿ ರಾಜು ಅಂತ ಖಂಡಿತ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಬ್ರದರ್ ಮಾಡೋಕ್ಕೆ. ಆದಷ್ಟು ಒಂದು ಸಣ್ಣ ಪುಟ್ಟ ಮಾಹಿತಿ ಹಿಂಗೆ ಅದ್ರ ಜೊತೆ ವಿಡಿಯೋ ಖಂಡಿತ. ಯೂಟ್ಯೂಬು ಓಪನ್ ಮಾಡೋದು ಹೆಂಗೆ ಅಂತಂದರೆ ಏನಿಲ್ಲ, ಸಿಂಪಲ್ಲು. ಪ್ರತಿಯೊಂದು ಅದು ಹೊಸ ಮೊಬೈಲ್ ತಗೊಂಡ್ಮೇಲೆ ಗೂಗಲ್ ಪ್ಲೇಸ್ಟೋರು ಪ್ರತಿಯೊಬ್ಬರ ಮೊಬೈಲಲ್ಲಿ ಹೆಂಗಿರುತ್ತೋ ಅದೇ ಥರ ಯೂಟ್ಯೂಬು ಖಂಡಿತ ಇದ್ದೇ ಇರುತ್ತೆ. ಅಲ್ಲಿ ಸಿಂಪಲ್ಲಾಗಿ ಒಂದು ರೈಟ್ ಸೈಡು ಪ್ರೊಫೈಲ್ ಟಚ್ ಮಾಡೋದು. ನಮ್ಮ ಪ್ರೊಫೈಲ್ ನೋಡ್ಕೋಬೇಕು ಅಂತಂದರೆ ಅಲ್ಲಿ ಮಾಮೂಲಿ ನೋಡ್ಬೋದು ರೈಟ್ ಸೈಡಲ್ಲಿ ಈ ಥರ ಏನು ಬರುತ್ತೋ. ಇಲ್ಲಿ ರೀಲ್ಸು, ಫೋಟೋ ಹಾಕೋದು, ರೀಲ್ಸ್ ಹಾಕೋದು. ಆಮೇಲೆ ಫೋಟೋ ಬಗ್ಗೆನೂ ಯಾರೋ ಕೇಳಿದರು, ಯೂಟ್ಯೂಬ್ಗೆ ಫೋಟೋ ಹಾಕೋದು ಹೆಂಗೆ ಅಂತ ಅಂದ್ಬಿಟ್ಟು ನೋಡಿ. ಹಿಂಗೆ ಇದನ್ನು ಟಚ್ ಮಾಡಾದಮೇಲೆ ಇಲ್ಲೇ ಅವೇ ನೋಡಿ, ಹಿಂಗೆ ಲೈವ್ ಹೋಗೋದು, ವಿಡಿಯೋ ಶಾರ್ಟ್ ವಿಡಿಯೋ ಹಾಕೋದು, ಅಡ್ಡ ವಿಡಿಯೋ ಹಾಕೋದು, ಫೋಟೋ ಹಾಕೋದು. ಇಲ್ಲಿ ಏನು ಆಪ್ಷನ್ಸ್ ಅವೆ ಇವನ್ನ ಉಪಯೋಗಿಸ್ಕೊಂಡ್ರೆ ಸಾಕು, ಏನಿಲ್ಲ, ತುಂಬ ಸಿಂಪಲ್ಲು. ಇಲ್ಲಿ ಹೋಗಿ ಈ ಥರ ನೋಡಿ, ಇಲ್ಲಿ ಎಡಿಟಿಂಗ್ ಆಯ್ತಲ್ಲ, ಇಲ್ಲಿ ಡಾಟ್ಸು, ಈ ಇಮೇಜಸ್ ಆಯ್ತಲ್ಲ, ಇವನ್ನ ಒಂದು ಇಮೇಜ ತುಂಬ ಈಸಿಯಾಗಿ ಕುಣಿಸ್ಬೋದು. ಬಟ್ ಬ್ಯಾಕ್ಗ್ರೌಂಡ್ ಇಮೇಜ್ ಐತೆ ನೋಡಿ ನಂದು, ಸಕ್ಕರೆ ನಾಡು ಕೆಂಪ ಅಂತ ಅಂದ್ಬಿಟ್ಟು ಆ ಇಮೇಜಾಗಿ ಕುಣಿಸೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ನಾನು ಮ್ಯಾಕ್ಸಿಮಮ್ 1 hour 2 hour ಟೈಮ್ ತಗೊಂಡು ಅದನ್ನು ಕುಣಿಸಿರುವಂಥದ್ದು. ಇಷ್ಟಪ್ಪ ಮಾಡ್ಕೋಬೇಕು, ಅದಲ್ಲಿ ಅಷ್ಟು ಅಗಲಕ್ಕೆ ಬಂದು ಕುತ್ಕೊಳ್ತದೆ. ಅದು ತುಂಬ ಕಷ್ಟ. ಬಟ್ ನನಗೆ ಗೊತ್ತು, ಅದು ನಾನು ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಯಾವ ಥರ ಬೇಕಾದ್ರೆ ಕುಣಿಸ್ಕೋಬೋದು. ಅವನ್ನ ಇಲ್ಲಿ ಟಚ್ ಮಾಡಿ, ಇಲ್ಲಿ ನೋಡಿ ಎಡಿಟಿಂಗ್ ಅಂತ ಐತೆ ನೋಡಿ, ಇಲ್ಲಿ ಎಡಿಟಿಂಗ್ ಹೋಗ್ಬಿಟ್ಟು ಡಾಟಾ ಟಚ್ ಮಾಡಾದ್ಮೇಲೆ ಮಿಡ್ಲ್ ನೇಮು 2 ನೇಮ್ ಇಟ್ಕೋಬೋದು. ನಾನು ಇಟ್ಕೊಂಡಿದ್ದೀನಿ ನೋಡಿ, ಒಂದು ಕೆಂಪರಾಜ್ ಗೌಡ ಅಂತ ಒಂದು, ಸಕ್ಕರೆ ನಾಡು ಕೆಂಪ ಅಂತ ಒಂದು. ಇಷ್ಟು ಈಸಿ. ಇಲ್ಲಿ ನೇಮ್ನ ಚೇಂಜ್ ಮಾಡ್ಕೋಬೋದು, ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ನೇಮ್ ಕೊಟ್ಕೊಳ್ಳಿ. ತುಂಬ ಸಿಂಪಲ್ಲು. ಯೂಟ್ಯೂಬ್ ಕ್ರಿಯೇಟ್ ಮಾಡೋದೇನು ಕಷ್ಟ ಇಲ್ಲ. ಇದು ಅಷ್ಟೇ. ಪ್ರೊಫೈಲು ಫೇಸ್ಬುಕ್ಕು ನಾರ್ಮಲಾಗಿ ಎಲ್ಲರ ಹತ್ರನೂ ಇರುವಂಥದ್ದು ಫೇಸ್ಬುಕ್ಕು. ಕೆಲವರು ಅದನ್ನು ಪೇಜ್ ಕ್ರಿಯೇಟ್ ಮಾಡಿರ್ತಾರೆ. ಆ ಪ್ರೊಫೈಲ್ ಒಳಗಡೆನೇ ಪೇಜ್ ಕ್ರಿಯೇಟ್ ಅಂತ ಇರುತ್ತೆ ನೋಡಿ. ಈ ಡಾಟ್ಸ ಟಚ್ ಮಾಡಿದಾಗ ಹಿಂಗೆ ಸ್ವೈಪ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ಪೇಜ್ ಕ್ರಿಯೇಟ್ ಮಾಡುವಂಥದ್ದು. ಫೇಸ್ಬುಕ್ಕು ಪ್ರೊಫೈಲಲ್ಲಿ ಪೇಜ್ನ ಕ್ರಿಯೇಟ್ ಮಾಡುವಂಥದ್ದು. ಅಲ್ಲಿ ಹೋಗ್ಬಿಟ್ಟು ನಮಗೆ ಯಾವ ಥರ ಹೆಸರು ಬೇಕು ಈ ಥರ ಹೆಸರು ಕೊಟ್ಕೊಂಡು ಮೂವ್ ಆಗ್ತಾ ಹೋದರೆ ಪೇಜ್ ಕ್ರಿಯೇಟ್ ಆಗುತ್ತೆ. ಒಂದೇ ಫೇಸ್ಬುಕ್ಕಲ್ಲಿ ಪ್ರೊಫೈಲು, ಪೇಜು. ಈಗ ನಾವು ಬಂದು ಪೇಜ್ ಕ್ರಿಯೇಟರು. ಇನ್ನು ತುಂಬ ಜನ ಪೇಜ್ ಕ್ರಿಯೇಟರ್ಗೂ ವ್ಯತ್ಯಾಸ. ಪೇಜು ವ್ಯತ್ಯಾಸ ಏನು ಅಂತಂದ್ರೆ ಅವ್ರ ಫೇಸ್ ಇರಲ್ಲ. ಅವ್ರು ಏನು ಬೇಕಾದರೂ ವಿಡಿಯೋ ಹಾಕ್ಬೋದು, ಯಾರಿಗೆ ಬೇಕಾದ್ರೂ ಹಾಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಕಾಮೆಂಟಲ್ಲಿ ಯಾರೇ ಬಂದು ಕಿತ್ತಾಡ್ಬೋದು. ಅವನು ಯಾರು ಅಂತ, ಆ ವ್ಯಕ್ತಿ ಯಾರು ಅಂತ ಇಡೀ ಜನಕ್ಕೆ ಗೊತ್ತಿರಲ್ಲ.
ಫೇಸ್ಬುಕ್ಕಲ್ಲಿ ಅತಿ ಹೆಚ್ಚು. ಮಾಧ್ಯಮ ಒಂದು 50 ಚಾನಲ್ ಇದ್ದರೆ ಮಾಧ್ಯಮ, ಮಾಮೂಲಿ ಟಿ ವಿ 9, ಸುವರ್ಣ, ಹಾಗೆ ಹೀಗೆ ಇವೆಲ್ಲ ಪಬ್ಲಿಕ್ ಟಿ ವಿ, ಈ ಥರ ಒಂದು 50 ಚಾನಲ್ಲು ಮಾಧ್ಯಮ ಇದ್ದರೆ, ಆ ಸೋಷಿಯಲ್ ಮೀಡಿಯಾ ಮಾಧ್ಯಮ 500 ಜನಕ್ಕೂ ಅಧಿಕ ಜನ ಹಂಗೆ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಅವರೆಲ್ಲ ಅರ್ನಿಂಗ್ ಮಾಡಿರೋರಿಗೆ ಟೆಕ್ನಿಕ್ ಚೆನ್ನಾಗಿ ಗೊತ್ತಿರ್ತದೆ. ಒಂದು 10 ನಿಮಿಷಕ್ಕೊಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇರ್ತಾರೆ. ಯಾವ್ದಾರು ಓಡ್ಬೋದು, ಅಲ್ಲಿ ಏನಾರ ಕಮೆಂಟ್ ಬರ್ಬೋದು, ಓಡ್ತಾ ಇರ್ಬೋದು. ಅವ್ರ ಪಾಡ್ಗೆ ಅವರು 10 ನಿಮಿಷಕ್ಕೆ 1 ಗಂಟೆಗೆ ಹಿಂಗೆ ಆಗ್ತಾ ಇರ್ತಾರೆ. ನಾನು ಮೊದಲು ಹಂಗೆ ಆಗ್ತಿದೆ, ಒಂದು ಮ್ಯಾಕ್ಸಿಮಮ್ ಒಂದು 5-6 ಆಗ್ತಿದೆ. ಬಟ್ ಈ ಮಾನಿಟೈಸೇಷನ್ ಸಸ್ಪೆಂಡ್ ಆಗಿರೋ ಕಾರಣದಿಂದ ಸ್ವಲ್ಪ ಅಷ್ಟು ಆ್ಯಕ್ಟಿವ್ ಇಲ್ಲ. ಅದೇನಾದರೂ ಸರಿ ಹೋದರೆ ಖಂಡಿತ ಹಂಗೆ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು ಕೆಂಪರಾಜ್ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ, ಪೇಜ್ನ, ಅದು ಹೋಯ್ತು, ಅದು ಸಸ್ಪೆಂಡ್ ಮಾಡಿದ್ರು. ಪ್ರತಿಷ್ಠಿತ ವ್ಯಕ್ತಿ ಹೆಸರನ್ನ ಹಾಕ್ಕೊಂಡು ನೀನು ID ನ ಕ್ರಿಯೇಟ್ ಮಾಡ್ಕೊಂಡಿದ್ದೀ ಅಂತ ಪೇಸ್ ತೋರಿಸು ಅಂತಲೂ ಬತ್ತು. ಅಲ್ಲಿ ಪೇಸ ತೋರಿಸ್ತೆ, ಹಿಂಗೆ ತೋರಿಸ್ತೆ ಓಕೆ ಅಂತಲೂ ಬತ್ತು. ಓಕೆ ಅಂತ ಬಂದ್ರು ನೀವಲ್ಲ ಅಂತ ಅದೇನೇನೋ ಇಲ್ಲಿ ಸ್ಕ್ರೀನ್ಶಾಟು ನೀವು ನೋಡ್ಬೋದು, ಅದು ಇಂಗ್ಲೀಷಲ್ಲಿ ಐತೆ. ಈ ಥರ ಬರ್ತದೆ, ಹಿಂಗೆ ಬತ್ತು. ಕೊನೆಗೆ ಅದು ಓಪನೇ ಆಯ್ತಾಯಿಲ್ಲ. ಏನು ಮಾಡೋಕ್ಕಾಗಿಲ್ಲ, ಹಣೆ ಬರ. ಇನ್ನೊಂದು ಫೇಸ್ಬುಕ್ನ ನಾನು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ಏನಾರ ಹೊಡೆದಾಡಿದ್ರೆ ಅದರಲ್ಲೇ ಹೊಡೆದಾಡಬೇಕು. ಏನೋ ಹಿಂಗೆ 5,88,000 ಫಾಲೋವರ್ಸ್ ಅವ್ರೆ, 5,90,000 ಫಾಲೋವರ್ಸ್ ಅವ್ರೆ. ಹಿಂಗೆ ಓದಷ್ಟು ವೀಡಿಯೋ ಓಲೆ ಇನ್ನೇನು ಪ್ರಮೋಷನು ಏನಾರು ಮಾಡಮ್ಮ ಅಂತ ಅಂದ್ಬಿಟ್ಟು ಹಿಂಗೆ ಬಿಟ್ಕೊಂಡಿನಿ. ಓಕೆ, ಥ್ಯಾಂಕ್ ಯು. ಹೊಲ್ತಕ್ಕೋಯ್ತಾವೆ ಈಗ ಹೊಲ್ತವಲ್ಲಿ ಟೊಮಟೊ ಪೇರೆಲ್ಲ ಉಂಟಾಗವೆ, ಅವೆಲ್ಲನೇ ಈಗ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡೋಗ್ಬಿಟ್ಟು ಅವೆಲ್ಲ ನೆಟ್ಕೊ ಬರಬೇಕು. ಥ್ಯಾಂಕ್ ಯು, ಬಾಯ್. ಪೈರು ಸಿಕ್ಕಾಬಟ್ಟೆ ಹೋಗ್ಬಿಟ್ಟವೆ. ಟೊಮಟೊ ಪೈರು ಒಂದು ಕಾಲು ಭಾಗನೇ ಹೋಗ್ಬಿಟ್ಟವೆ ಅನ್ಕೊತೀನಿ. ಅವಕ್ಕೆಲ್ಲ ನಾಟಿ ಮಾಡಬೇಕು. ಎಲ್ಲ ಒಂದು ಸ್ವಲ್ಪ ಅವೇ ಇದ್ದಷ್ಟು ನಾಟಿ ಮಾಡಬೇಕು. ಖಾಲಿ ಆದರೆ ಮತ್ತೆ ತಗೊಬರ್ಬೇಕು. 2 ಮಳೆ ಓದಿರೋದು, ಸಿಂಪಲ್ಲಾಗಿ 2 ಮಳೆ ಓದೋದೆ. ನೀನು ಆಲೆ ಕಳೆನೂ ಬರ್ತದೆ, ಕಳೆ ಔಷಧಿ ಹೊಡಿಬೇಕು. ಈ ನಡಿ ಪಟಾಪಟ್ನೆ ಏನು ಎಮ್ಮೆ ಮೇಲೆ ಮಳೋದಂಗೆ ಹೋಯ್ತಾರದು. ಅಲೆ ಕಳೆ ಬರ್ತದೆ, ಕಳೆಗೆಲ್ಲ ಕಳೆ ಔಷಧಿ ಹೊಡಿಬೇಕು. ಓಕೆ, ಪೈರಿಗೆ ನೀರು ಹಾಕಿಲ್ಲ 2 ದಿನದಿಂದ ಮಳೆ ಅಂತಿರೋದೆಯೇ. ಈ ನಡಿ ಅಂತ ಹೇಳ್ತಾರದು. ಅಲ್ಲಿ ಬೇರೆ ಉರಿಕಂಡು ನೋಡ್ತಾಳೆ. ನೇರ್ಲ ಅಗ್ನಿ ದೊಣ್ಣೆ ತಗೋಬಲ್ಲ, ಇಲ್ಲಿ ನಾನು ತಿಳ್ಕೊಂಡು ಹೋಯ್ತೀನಿ ಮುಂದ್ಗಡೆ. ಎತ್ಕೊಬಾ, ಚೆನ್ನಾಗಿರವ ನಿಟ್ಕೊಬಾ. ಅವೇಕನ ಇನ್ಯಾವು ಇಲ್ಲ, ನಿಟ್ಕೊಬಾ ಚೆನ್ನಾಗಿರವ. ಈಗ ನಾನು ಅಗ್ನಿ ತಿಳ್ಕೊಂಡು ಹೋಯ್ತೀನಿ. ನೋಡಿಲಿ ಅವತ್ತು ನನ್ನ ನೆಟ್ಟವು ಹೆಂಗವೆ ಆಲೆ ಕುಡಿ ಹೊಡ್ಕಂಡು. ಅವತ್ತು ನನ್ನ ಕೈ ಹೆಂಗದೆ ಅಂತ ಹೆಂಗವೆ ನೋಡು. ಇವು ಹೆಂಗದ ಪೈರು. ಅಲ್ಲೇ ನೀನು ನೆಟ್ಟಿರೋದು ನೋಡಲ್ಲಿ ಸತ್ತೋಗದೆ. ಇಲ್ಲೇ ನಾನು ನೆಟ್ಟಿರೋದು ನೋಡು ಹೆಂಗದೆ. ಒಂದೊಂದು ಗಿಡ ಹಂಗೆ ಯಾಕನ ತಗೋ ಪಟಾಪಟ್ನೆ. ಅಯ್ಯೋ ಉಂಕನ ಕೊಡ್ಲಾ ದಡಿ, ಅವನು ಯಾರಲ್ಲ ದಡಿ ಕೊಡ್ಲ ಇಲ್ಲಿ. ಏನು ಒಂದೇ ತಕಂದ್ರೆ ದಡಿಲೇ ಹೊಡೆದಾಕ್ಬಿಡ್ತೀನಿ ನಿನಗೆ ತಿವ್ದು ಬಿಡ್ತೀನಿ ಹಂಗೆಯಾ. ಈ ಸಾಲ್ಗೆ ಹೋಯ್ತೀನಿ ಬಲ್ಲ, ಇಲ್ಲಿ ಅವನೇರ ತಗಲ್ಲ. ಇಟ್ಕಲ್ಲ ಮೊಬೈಲ ಇಲ್ಲ ನೀನು ಕರಿ ಇಡ್ಕ ಮೊಬೈಲ ಇಡ್ಕಲ್ಲ. ಎರಡು ಲೈನು ಹಿಂಗೆ ಹೋಯ್ತೀನಿ. ಈಗ 2 ಲೈನು ಎಲ್ಲಿ ಸತ್ತೋಗವೆ ಅಲ್ಲಿ ಹಿಂಗೆ ಅಗ್ನಿ ತಿಳ್ಕೊ ಹೋಯ್ತೀನಿ. ಅಲ್ಲಿಗೆ ನೀಟಾಗಿ ನಿಂತ್ಕೊಬ. ಅವನ್ನೆಲ್ಲ ಅಲ್ಲೇ ನಿಂತ್ಕೊಬಿಟ್ರೆ ಇಲ್ಲಿ ನೋಡು, ಇಲ್ಲೊಂದು ಕಡ್ದಾಕ್ಬಿಟ್ಟದೆ. ಜೀವ ಇದ್ರೆ ಕಿತಾಕಕ್ಕೆ ಹೋಗ್ಬೇಡ. ಜೀವ ಇಲ್ಲ ಅಂತಂದ್ರೆ ಕಿತಾಕು ಬದ್ರೆ ಗಮ್ಕೋ ಕೈಲಿ ಮಣ್ಣ ಹಂಗೆ ಗುಳಿಗಳಿಗೆ ಅದು ಬೇರೆ ಸಮೇತ ಹಾಕ್ಬಿಟ್ಟು. ಕಲ್ಲು ಸಿಗಿದೆ, ಇನ್ನೇನು ಚಿನ್ನ ಸಿಕ್ಕದ ಇಲ್ಲಿ ಹೊಲ್ತವು. ಅಲ್ಲೇ ಇರು. ನೋಡು, ಎರಡು ಒಂದೇ ತಗೊಂಡಾಗವೆ ಇಲ್ಲಿ. ಸಾಕಲ್ವ ಗುಳಿ, ಇನ್ನೊಂಚೂರು ಹಾಳಾಗಿ ಮಾಡ್ಬೇಕಾ. ಕಾಲ್ ಭಾಗ ಪೈರೆ ಹೊಂಟಾಗವೆ. ಇನ್ನರ್ಧ ದಿಂಡ ಕವರ್ಬಿಟ್ಟು ಅದೇನೋ ಕವರ್ಬಿಟ್ಟು ಅವು ಮನಿಕಬಿಟ್ಟವೆ. ಕೆಲವೊಂದು ಸತ್ತೆ ಹೋಗವೆ. ಅಲ್ಲಿ ನೋಡ್ಲಾ, ಅಲ್ಲಿ ತೋರ್ಲಾ 2 ಪೈರ ಅಲ್ಲಿ 2 ಪೈರ್ ತೋರಲ್ಲಿ ಅಲ್ಲೇ ತೋರಲ್ಲಿ. ಅಲ್ಲಿ ಪೂರ್ತಿ ಹೊಂಟಾಗದೆ. ಇಲ್ಲಿ ಇವೆರಡು ಹೆಂಗಾಗವೆ, ಅವೆರಡು ಮುರಿದಾಗವೆ. ನಡ ಮುರಿದಂಗೆ ಅದೇನೋ ಕವರ್ಬಿಟ್ಟು ಅಲ್ಲಿ ಮುಂದೆಗಡೆ 2 ತೋರ್ಲ, ಅಲ್ಲಿ ಮುಂದೆಗಡೆ 2, ಇಲ್ಲಿ ಅಲ್ಲೆರಡು. ಅಲ್ಲೂ ಹೆಂಗ ನಿಡೋ ಆಯ್ತು. ಅದೇ ಎಲ್ಲ ಹಿಂಗೆ ಆಗ್ಬಿಟ್ಟವಲ್ಲ. ಬೆಳೆ ಹೆಂಗೆ ತೆಗಿಯೋದ ಹಿಡ್ಕ, ಹಿಂಗೆ ಸಾಕ್ಬಿಡು, ತೆಗಿಡಿ. ಹಿಂಗೆ ಆಗೋದ್ರೆ ಬೆಳೆಯ ಹೆಂಗೆ ತೆಗಿಯೋದು. ಈ ಪೈರು ಕುಣಿಸೋದು ಹೆಂಗೆ. ಇಲ್ಲಿ ಆಲೆ ಕಳೆ ಯಾವ ಮಟ್ಟಕ್ಕೆ ಬರ್ತದೆ. ಇನ್ನೊಂದು ವಾರದಲ್ಲಿ ಏನಾರ ಕಳೆ ಔಷಧಿಯ ಹೊಡಿಲಿಲ್ಲ ಅಂತಂದರೆ ಇದೆಲ್ಲ ಅಯ್ಯೋ ದೊಡ್ಡದು ವನ ಆಗೋಯ್ತದೆ. ಇಲ್ಲೇ ಒಂದು ಹೋಗದೆ, ಇಲ್ಲೇ ಒಂದು ಆಗದೆ, ಇಲ್ಲೊಂದು ಹೋಗದೆ.
ಇಲ್ಲ ಅಲ್ಲೊಂದು ಹೋಗಿರುವಂಗದಲ್ಲ ಇಲ್ಲ ಅಲ್ಲಿ ಪೈರೋದಕ್ಕೆ ಬಲ